ಮಳೆ ಬರ್ತಿರುವಾಗ ಸಂಜೆ ಹೊತ್ತಲ್ಲಿ ಟೀ ಜೊತೆ ಏನಾದರೂ ಸ್ಪೆಷಲಾಗಿ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ನಾನಿವತ್ತಿಲ್ಲಿ ಮೈದಾ ಹಿಟ್ಟು ಏನು ಉಪಯೋಗ ಮಾಡದೆ ಗೋಧಿ ಹಿಟ್ಟಿಂದ ಮಂಗಳೂರು ಬನ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡೋದಕ್ಕೆ ಬಂದಿದ್ದೇನೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಏಲಕ್ಕಿ ಬಾಳೆಹಣ್ಣನ್ನು ತಗೊಳ್ತಾ ಇದ್ದೇನೆ. ನೀವು ಬೇಕಾದರೆ ಪಚ್ಚೆ ಬಾಳೆಹಣ್ಣನ್ನಾದರೂ ತಗೊಳ್ಬೋದು, ಮೈಸೂರು ಬಾಳೆಹಣ್ಣಾದರೂ ತಗೊಳ್ಬೋದು. ನಾನಿಲ್ಲಿ ಏಲಕ್ಕಿ ಬಾಳೆಹಣ್ಣು ಉಪಯೋಗಿಸೋದ್ರಿಂದ 2 ಬಾಳೆಹಣ್ಣನ್ನಷ್ಟೇ ತಗೊಳ್ತಾ ಇದ್ದೇನೆ. ನೀವು ಪಚ್ಚೆ ಬಾಳೆಹಣ್ಣು ಯೂಸ್ ಮಾಡ್ತಾ ಇದ್ದರೆ 1 ಬಾಳೆಹಣ್ಣು ಹಾಕಿದ್ರೆ ಸಾಕಾಗೋಗುತ್ತೆ. ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಒಂದು 4 ರಿಂದ 5 ಚಮಚ ಆಗುವಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ಮೊಸರು ತುಂಬ ಹುಳಿಯಾಗಿದೆ, ಅದಕ್ಕೋಸ್ಕರ ಅಷ್ಟೇ ಹಾಕ್ಕೊಂಡಿದ್ದೀನಿ. ಮತ್ತು 2 ಚಮಚ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೇನೆ. ನೀವು ಬೇಕಾದರೆ ಫೋರ್ಕ್ ಯೂಸ್ ಮಾಡಿಕೊಂಡು ಅದನ್ನು ಮ್ಯಾಶ್ ಮಾಡ್ಬೋದು. ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ಇನ್ನಿದಕ್ಕೆ 1 ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಆಗುವಷ್ಟು ಅಡುಗೆ ಸೋಡಾನ ಹಾಕ್ತಾ ಇದ್ದೇನೆ. ಇದನ್ನೊಂದು 2 ನಿಮಿಷ ಈ ಥರ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು, ಇದು ಆ್ಯಕ್ಟಿವೇಟ್ ಆಗುತ್ತೆ. 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ. ಇದನ್ನು ಈ ಥರ ಕೈಯಲ್ಲೇ ಡ್ರೈ ಆಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನೀರೇನು ಹಾಕ್ಕೊಳ್ಬಾರ್ದು ಇದಕ್ಕೆ. ನಿಮಗೆ ಏನಾದರೂ ಹಿಟ್ಟು ತುಂಬ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಬಾಳೆಹಣ್ಣನ್ನು ಕಿವುಚ್ಕೊಂಡಾದರೂ ಹಾಕ್ಕೊಳ್ಬೋದು. ನೀರೇನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡಿ, ಈ ಥರ ಚೆನ್ನಾಗಿ ಇದನ್ನು ನಾದ್ಕೊಳ್ಬೇಕಾಗತ್ತೆ. ಕೈಗೆ ಅಂಟ್ದಂಗೆ ಆಗತ್ತೆ, ಆದ್ರೂ ಇದು ನಾದ್ತಾ ಸರಿ ಹೋಗುತ್ತೆ. ನೋಡಿ, ತುಂಬಾ ಸಾಫ್ಟ್ ಅಲ್ಲ, ತುಂಬಾ ಗಟ್ಟಿ ಅಂತಾನೂ ಅಲ್ಲ, ಮಧ್ಯಮವಾಗಿದೆ. ಇದಕ್ಕೆ ನಾನು ಮೇಲ್ಗಡೆಯಿಂದ ಎಣ್ಣೆನ ಈ ಥರ ಹಾಕ್ಕೊಳ್ತಾ ಇದ್ದೇನೆ. ಫರ್ಮೆಂಟ್ ಆಗೋದಕ್ಕೆ 4 ರಿಂದ 5 ಗಂಟೆಗಳ ಕಾಲ ಬಿಡ್ತಾ ಇದ್ದೇನೆ. 4 ರಿಂದ 5 ಗಂಟೆ ಮಿನಿಮಮ್ ಬಿಡಲೇಬೇಕು. ಅದಕ್ಕಿಂತ ಜಾಸ್ತಿನೂ ಮಾಡ್ಕೊಳ್ಬೋದು. ನೀವು ಬೆಳಗ್ಗೆ ಕಲಸಿಟ್ಟು ಸಂಜೆನೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ಸಂಜೆ ಕಲಸಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಆದರೂ ಮಾಡ್ಕೊಳ್ಬೋದು. ನಾನಿದನ್ನು ಈ ಥರ ಒಂದು 5 ಉಂಡೆಗಳನ್ನಾಗಿ ಮಾಡಿಕೊಂಡು ಒಂದು ಚಪಾತಿ ಲಟ್ಟಣಿಗೆಗೆ ಈ ಥರ ಸ್ವಲ್ಪನೇ ಗೋಧಿ ಹಿಟ್ಟನ್ನು ಈ ಥರ ಸ್ಪ್ರಿಂಕಲ್ ಮಾಡಿಕೊಂಡು ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೇನೆ. ಇದು ಪೂರಿ ಥರ ತುಂಬ ತೆಳ್ಳಗಾಗಬಾರ್ದು, ಸ್ವಲ್ಪ ದಪ್ಪಕ್ಕೆ ಇರಬೇಕು. ಯಾಕಂದರೆ ಇದು ಉಬ್ಬು ಬರಬೇಕಲ್ವಾ. ತುಂಬಾ ತೆಳ್ಳಗಾದರೆ ಇದು ಪೂರಿ ಥರ ಆಗುತ್ತೆ. ನೋಡಿ, ಇದು ಸರಿಯಾದ ಅಳತೆ. ಈ ಥರ ಇಷ್ಟು ದಪ್ಪವಾಗಿ ನೀವು ಇದನ್ನು ಲಟ್ಟಿಸ್ಕೊಳ್ಬೇಕು. ನಾನು ಇನ್ನೊಂದು 5 ಬನ್ಸ್ಗಳನ್ನು ಈ ಥರ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಕಾದಿರೋ ಎಣ್ಣೆಗೆ ಇದನ್ನು ಬಿಡಬೇಕು. ಒಂದು 4 ರಿಂದ 5 ಸೆಕೆಂಡ್ ಬಿಟ್ಟ ಮೇಲೆ ಈ ಥರ ನಾವು ಸೌಟಲ್ಲಿ ಎಣ್ಣೆನ ಹಾಕ್ತಾ ಇರಬೇಕು. ಹೀಗೆ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ಇದು. ಇದನ್ನು 2 ಬದಿಗಳು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದು ಸಾಧಾರಣ ಕಂದು ಬಣ್ಣಕ್ಕೆ ತಿರುಗಬೇಕು, ಅಷ್ಟೊತ್ತು ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಇವಾಗ ರುಚಿಯಾದ ಮಂಗಳೂರು ಬನ್ಸು ರೆಡಿ ಆಗೋಯ್ತು. ನೋಡಿ, ನಾನು ಇದನ್ನು ಇಲ್ಲಿ ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಫ್ಲಫಿಯಾಗಿ ಬಂದಿದೆ ಅಂತ. ನಾವಿದನ್ನು ಮಾಡಿರೋದು ಗೋಧಿ ಹಿಟ್ಟಿಂದ, ಮೈದಾ ಹಿಟ್ಟನ್ನು ಉಪಯೋಗಿಸಿಲ್ಲ ಇಲ್ಲಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.